ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತು SSC GD ರೀಸನಿಂಗ್ ಕ್ವೆಶನ್ ಪೇಪರ್ ಸೆಟ್ 20 ಬಿಡಿಸ್ತಾ ಇದ್ದೀನಿ. ಈಗಾಗಲೇ 19 ಸೆಟ್ ಅಂತೂ ಕಂಪ್ಲೀಟ್ ಆಗಿದೆ. ಇನ್ನು ಭಾಳಷ್ಟು ಒಂದು 30 ಸೆಟ್ ಅಂತೂ ಕಂಪ್ಲೀಟ್ ಮಾಡೋ ಚಾನ್ಸಸ್ ಬರುತ್ತೆ. ಈ ನಿಮ್ಮದು ಎಕ್ಸಾಮ್ ಮುಗಿಯೋದ್ರೊಳಗೆ 20% ಅಂತೂ ಮಿನಿಮಮ್ ಆಗಿ ಆಗುತ್ತೆ. ಹಾಗೆ ಲಾಸ್ಟ್ ಲೆಕ್ಚರಲ್ಲಿ ಹೇಳಿದ ಹಾಗೆ ಮ್ಯಾಥ್ಸ್ ಕ್ಲಾಸನ್ನು ಮಾಡೋಕ್ಕಾಗಂಗಿಲ್ಲ. ಅನಂತರ ಇಂಗ್ಲೀಷ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ನೋಡೋಣ. ಇಂಗ್ಲೀಷು ಒಂದು ರೀಸನಿಂಗ್ ಅಂತ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರಿಗೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಆನಂತರ ನಮ್ಮದು ಟೆಲಿಗ್ರಾಮ್ ಚಾನಲ್ ಹೆಸರು ಇಲ್ಲಿದೆ, @ ಅಂತ ನೀವು ಇದ್ರೊಳಗೆ ಟೈಪ್ ಮಾಡಿರಿ ಸರ್ಚ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ದೊಳಗೆ. ಆನಂತರ ಈ ಚಾನಲ್ ಹೆಸರನ್ನು ಹಾಕಿದರೆ ಸ್ಮಾಲ್ ಲೆಟರ್ ಒಳಗೆ ನಮ್ಮ ಚಾನಲ್ ಸಿಗುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಥವಾ ಹಿಂಗೆ ಯಾವುದೋ ಜಾಬ್ ಕರೆದಿದ್ರು ನೋಟಿಫಿಕೇಶನ್ ಆಗಲಿ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಫ್ರೆಂಡ್ಸ್. ಗೆಳೆಯರೆ, ಈಗ ಕ್ವೆಶನ್ಗಳನ್ನು ನೋಡೋಣ. ಈಗ ಒಂದನೇ ಕ್ವೆಶನ್ ನೋಡ್ರಿ. ಈ ಒಂದನೇ ಕ್ವೆಶನ್ದಾಗ ಏನು ಹೇಳೋಣ, ಚಿಲ್ ಅನ್ನೋ ವರ್ಡನ್ನು HD HQ ಅಂತ ಕೋಡ್ ಒಳಗೆ ಬರ್ದಾನೆ. ಹಂಗಂದ್ರೆ ಹಾರ್ಶ್ ಅನ್ನೋದ ಈ ಕೋಡ್ ಒಳಗೆ ಬರ್ದಾನೆ. ಹಂಗಾದ್ರೆ ನಾವು ಡೆವಿಲ್ ಕಂಡು ಹಿಡಿಬೇಕು. ಈಗ ನಾನು ಚಿಲ್ ಅಂತ ಐತ್ಲ ಅದನ್ನು ಬರ್ಕೋತೇನೆ, ಚಿಲ್. ಈಗ ಅದನ್ನು ಏನು ಮಾಡ್ಯಾನ, HDNHQ ಅಂತ ಬರ್ಕೋಣ. ಇಲ್ಲಿ ಇದು C3 H8 I9 L12 ಇದು L12 ಇದು H8 4 14 8 17. ಇಲ್ಲೇನಾಗಿದೆ ನೋಡ್ರಿ, 3ರಿಂದ ಹೆಚ್ಚಕ್ಕೆ ಹೋಗ್ಯಾನ, 5 ಹೆಚ್ಚು ಮಾಡ್ಯಾನ, 8ರಿಂದ -4 ಮಾಡ್ಯಾನ, ಆನಂತರ 9ರಿಂದ 14 +5 ಮಾಡ್ಯಾನ, 12ರಿಂದ -4 ಮಾಡ್ಯಾನ, ಇಲ್ಲಿ +5 ಮಾಡ್ಯಾನ. ಹಂಗಾದ್ರೆ ಒಂದು +4 +5 +4 +5 -4 ಮಾಡ್ಯಾನ. ಹಂಗಾದ್ರೆ ನಾವು ಇದ್ರಾಗು ಹಂಗೆ ಮಾಡ್ಬೇಕಲ್ಲ, ಡಿಗೆ +5 ಮಾಡಿದಾಗ D4 I ಬರ್ತೈತಿ. ಆನಂತರ ಮತ್ತೆ ಯಾವ್ದು ಕಂಡಿಡ್ಕೊಂಡು ಆಯ್ದಾಗ 2 ಅದಾವ ಇಲ್ಲಿ. ಅಂದರೆ ಈಗ ಯಾವ್ದು ಕಂಡಿಡ್ಬೇಕು, 2ನೇದು ಕಂಡಿಡ್ತೀನಿ. ಅದ್ರೊಳಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಈ ಪಾಯ್ದಾಗ 4 ಮೈನಸ್ ಮಾಡ್ರೆ A ಬರ್ಬೇಕಂದ್ರೆ ಆನ್ಸರ್ 3ನೇದು. ಇವೆಲ್ಲ ಕ್ಯಾನ್ಸಲ್ ಆಗ್ತಾವೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ ನೋಡ್ರಿ, Kದಿಂದ Jಗೆ ಹೋಗ್ಯಾನ, K11 J10 -1 ಮಾಡಿದ. ಇಲ್ಲಿ Jದಿಂದ -3 ಮಾಡಿದ. ಇಲ್ಲಿ ಅಂದ್ರೆ ಇದು ಹೆಂಗೆ ಬೆಸ ಸಂಖ್ಯೆದಾಗ ಹೊಂಟೈತೆ ನಾನು ಅನಿಸೋ ಮಟ್ಟಿಗೆ. ಹಾಗಾಗಿ ನಾನು -5 ಮಾಡ್ದೆ. -5 ಮಾಡಿದಾಗ ಏನಾಗ್ತೈತಿ, G7ದಾಗ -5 ಮಾಡಿದ್ರೆ B ಬರ್ಬೇಕು. B ಬರ್ಬೇಕಂದ್ರೆ Bದಾಗ ಎಲ್ಲಾನು Bದಾಗ ಅದಾವ. ಓಕೆ, ಈಗ ನೆಕ್ಸ್ಟ್ ಇವೆರಡು ಕಾರಣ. Dದಿಂದ Eಗೆ ಹೋಗ್ಯಾನ, +1 ಮಾಡ್ಯಾನ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಲ್ಲ. ಈಗ ಈ ಪಾಯದಿಂದ H8 ಅಂದ್ರೆ +3 ಮಾಡ್ಯಾನ. ಈಗ +5 ಮಾಡ್ತೀನಿ. +5 ಮಾಡಿದಾಗ Hಗೆ +5 ಮಾಡಿದ್ರೆ 13 ಅಂದರೆ M. ಓಕೆ, ಈಗ ನೆಕ್ಸ್ಟ್ ನಾವು Nದಿಂದ Oಗೆ ಹೋಗೋಣ. N 14ದಿಂದ Oಗೆ ಹೋದಾಗ +1 ಮಾಡಿದ. ಆನಂತರ Oದಿಂದ ಎಲ್ಲಿ ಹೋಗ್ಯಾನ, Oದಿಂದ Qಗೆ ಹೋಗ್ಯಾನ. Q ಅಂದ್ರೆ O15 Q17 +2 ಮಾಡಿದ. ಆನಂತರ +2 ಇಲ್ಲಿ Nದಿಂದ N ಮತ್ತು N14 O15 Q17 +2 ಮಾಡಿದ. ಈಗ 2 ಬಿಟ್ಟ 1 ಬಿಟ್ಟ ಮುಂದಾಗೇನ, ಈಗ 2 ಬಿಡೋಣ. Q17 ಆಗಲಿ 18 ಆಗ್ತೈತಿ, 18 ಆಗಲಿ 19 ಬಿಡೋಣ. T ಬರ್ತೈತಿ, ಲಾಸ್ಟಿಗೆ T ಬರ್ಬೇಕು. ಅಂದ್ರೆ ಆನ್ಸರ್ ಇದು ಆನ್ಸರ್ BMT ಬರ್ತೈತಿ, BMT. ಓಕೆ, ಫಸ್ಟಕ್ಕೆ ಏನು ಮಾಡ್ಯಾನು, 1 ಆಯ್ತು. 1ರಿಂದ ಎಷ್ಟು ಬರ್ತೈತಿ, 2ಕ್ಕೆ ಬರ್ತೈತಿ. 1 ಇನ್ಕ್ರೀಸ್ ಆಯ್ತು. ಆನಂತರ ಮತ್ತೆ ಎಷ್ಟು ಇನ್ಕ್ರೀಸ್ ಮಾಡಿದ, 1 ಬಿಟ್ಟ. ಇದ್ರ ನಡು 1 ಬಿಟ್ಟು ಮುಂದೆ ಹೋದ. 2ರಿಂದ 3 ಹೋದ, 4 ಬಂತು. 4ಕ್ಕೆ ಮತ್ತೆ 2 ಬಿಟ್ಟು 5 ಬಿಟ್ಟು 6 ಹಿಂಗೆ ಕಂಟಿನ್ಯೂ ಮಾಡ್ಬೇಕು. ಅಂದರೆ ನಾನು ಕರೆಕ್ಟಾಗಿ ತಿಳಿಸ್ಬೇಕಂದ್ರೆ ನೋಡ್ರಿ,
ಲಾಸ್ಟದ ಹೆಂಗೆ ಬರುತ್ತಂದ್ರೆ ಡಿದಿಂದ ಓಕ್ಕೆ ಹೋದ, ಓದಿಂದ ಕ್ಯೂಕ್ಕೆ ಹೋದ, ಇಲ್ಲೇನು ಮಾಡಿದ +1 ಮಾಡಿದ, ಇಲ್ಲೇನು ಮಾಡಿದ +2 ಮಾಡಿದ. ಈಗ ನಾವು +3 ಮಾಡಬೇಕು. +3 Q17 T20 ಟಿ ಬರ್ತೈತಿ. ಇಷ್ಟೇ ಆನ್ಸರ್. ಓಕೆ, ಈಗ ಮೂರನೇ ಕ್ವಶನ್ ನೋಡ್ರಿ. ಇಲ್ಲಿ 3ರಿಂದ 11 ಹೋಗ್ಯಾನ ಅಂದ್ರೆ ಗ್ಯಾಪ್ ಎಷ್ಟು ಬರೈತಿ? 11ರ 3 ಹೋದ್ರೆ 8 ಗ್ಯಾಪ್ ಬರೈತಿ. ಇಲ್ಲಿ 27 7ರಾಗ 1 ಹೋದ್ರೆ 6 ಉಳಿತು, 2ರಾಗ 1 ಹೋದ್ರೆ 1 ಉಳಿತು, 16 ಆಯ್ತು. 9ರಾಗ 7 ಹೋದ್ರೆ 2 ಬಂತು, 5ರಾಗ 2 ಹೋದ್ರೆ 3 ಬಂತು. ಅಂದ್ರೆ ಇದರ ಡಬಲ್ ಆಗೈತಿ. ಇಲ್ಲೂ ಇದ್ರ ಡಬಲ್ ಆಗೈತಿ. ಹಾಗಾದ್ರೆ ಇದ್ರದ್ದು ಡಬಲ್ ಮಾಡಿರಿ, ಎಷ್ಟಾಯ್ತು? 64 ಆಯ್ತು. 64ನೇ ಇದಕ್ಕೂ ಕೂಡಿಸ್ರಿ, 9 4 ಎಷ್ಟಾಗೈತಿ? 3 ಬರ್ತೈತಿ ಲಾಸ್ಟ್. ಅಂದ್ರೆ ಆನ್ಸರ್ ಒಳ್ಳೇದು. ಲಾಸ್ಟು 3 ಬರ್ತೈತಿ ಅಂದ್ರೆ 123 ಆಗ್ತೈತಿ. 9 4 3, 5 1 5, 5 1 7 13, 12, 5 12, 5 7 12 ಆಗ್ತೈತಿ. ಈಗ ನೆಕ್ಸ್ಟ್ ಬ್ಲಡ್ ರಿಲೇಷನ್. ಇಲ್ಲಿ ಹೆಣ್ಮಕ್ಳನ್ನ ರೌಂಡ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ. ಮೇಲಿಂದ ಕೇಳ್ಬೇಕಂದ್ರೆ ಇದು ಅಪ್ಪ ಮಕ್ಕಳ ಸಂಬಂಧ, ಇದು ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧ. ಇದು ಡಬಲ್ಗೆ ಗೊತ್ತಂದ್ರೆ ಗಂಡ ಐತಿ. ಈಗ ನೋಡ್ರಿ, ಯು ಪ್ಲಸ್ ಅಂತ ಕೊಟ್ಟಾನ. ಯು ಪ್ಲಸ್ ಅಂದ್ರೆ ಪ್ಲಸ್ದಾಗ ಏನೈತಿ? ಯು ಇಸ್ ದ ಫಾದರ್ ಆಫ್ ಬಿ ಅಂತ. ಹಂಗಾದ್ರೆ ಯು ಫಾದರ್ ಆಯ್ತು. ಎದಕ್ಕೆ ಫಾದರ್ ಆಯ್ತು? ಯು ಫಾದರ್ ಆಗ್ತೈತಿ. ಎದಕ್ಕೆ ಫಾದರ್ ಆಗ್ತೈತಿ? ಒಂದು ನಿಮಿಷ ಮೇಲೆ ಬರ್ಕೋತೀನಿ. ಯು ಫಾದರ್ ಆಗ್ತೈತಿ. ಎದಕ್ಕೆ ಫಾದರ್ ಆಗ್ತೈತಿ? ಕ್ಯೂಕ್ಕೂ ಫಾದರ್ ಆಗ್ತೈತಿ. ಹಂಗಾದ್ರೆ ಕ್ಯೂ ಏನೈತಿ? ಇಲ್ಲಿ ಈ ಸಿಂಬಲ್ದಿಂದ ಮದರ್ ಐತಿ. ಕ್ಯೂ ಮದರ್ ಐತಿ. ಹಂಗಾದ್ರೆ ಇದು ಹೆಣ್ಣಾಯ್ತು. ಅಂದರೆ ಇಲ್ಲಿ ಬಂತು. ಹಂಗಾದ್ರೆ ಇನ್ನು ಮತ್ತೆ ನೆಕ್ಸ್ಟ್ ಯಾಟ್ ಥರ ಐತಿ. ಯಾಟ್ ಅಂದರೆ ಸಿಸ್ಟರ್. ಎದಕ್ಕೆ ಮದರ್ ಐತಿ? ಅದು ಕ್ಯೂ ಮದರ್ ಇರೋದು 6ಕ್ಕೆ ಮದರ್ ಐತಿ. ಯಾಟ್ ಅಂತಂದ್ರೆ ಯಾಟ್ ಅಂದ್ರೆ ಸಿಸ್ಟರ್. ಈಗ 6 ಸಿಸ್ಟರ್ ಆಗ್ತೈತಿ. ಎದಕ್ಕೆ ಸಿಸ್ಟರ್ ಆಗ್ತೈತಿ? 6 ಸಿಸ್ಟರ್ ಆಗ್ತೈತಿ. ಅದಕ್ಕೆ ಎನ್ಗೆ ಸಿಸ್ಟರ್ ಆಗ್ತೈತಿ. ಎನ್ಗೆ ಸಿಸ್ಟರ್ ಆದ್ರೆ ಯಾಂಡ್ ಐತಿ. ಯಾಂಡ್ ಅಂದ್ರೆ ಬ್ರದರ್ ಆಗ್ತೈತಿ. ಇದು ಬ್ರದರ್, ಎನ್ ಬ್ರದರ್ ಆಗ್ತೈತಿ. ಅದಕ್ಕೆ ಬ್ರದರ್ ಆಗ್ತೈತಿ. ಸಿಗೆ ಬ್ರದರ್ ಆಗ್ತೈತಿ. ಸಿ ಅಂದರೆ ಇಲ್ಲಿ ಬಂತು. ಮತ್ತು ಆನಂತರ ಇಲ್ಲಿ ಸಿಂಬಲ್ ಇದು ಬರ್ತೈತಿ. ಮತ್ತು ಅದ ಮದರ್ ಆಗ್ತೈತಿ. ಸಿ ಮದರ್ ಆಗ್ತೈತಿ. ಎದಕ್ಕೆ ಮದರ್ ಆಗ್ತೈತಿ? ಆಯ್ಕೆ ಮದರ್ ಆಗ್ತೈತಿ. ಆಯ್ ಕೆಳಗೆ ಬರ್ತೈತಿ. ಆನಂತರ ಯಾಟ್ ಥರ ರೇಟ್ ಬಂತು. ಯಾಟ್ ಅಂದ್ರೆ ಏನು ಇದೆ ತೊಗೊಂಡಿವಿ? ಸಿಸ್ಟರ್. ಯಾಟ್ ಮತ್ತು ಆಯ್ ಸಿಸ್ಟರ್ ಆಗ್ತೈತಿ. ಅದಕ್ಕೆ ಸಿಸ್ಟರ್ ಆಗ್ತೈತಿ. ಜೇಕ ಸಿಸ್ಟರ್ ಆಗ್ತೈತಿ. ಜೇಕ ಸಿಸ್ಟರ್ ಆಗ್ತೈತಿ. ಹಂಗಂದ್ರೆ ಇನ್ನು ಮತ್ತೆ ಅದು ಹ್ಯಾಶ್ ಬಂತೈತಿ. ಹ್ಯಾಶ್ದಾಗ ಇದು ವೈಫ್ ಆಗ್ತೈತಿ. ಜೆ ವೈಫ್ ಆಗ್ತೈತಿ. ಅದಕ್ಕೆ ವೈಫ್ ಆಗ್ತೈತಿ. ಏಕ್ ವೈಫ್ ಆಗ್ತೈತಿ. ಅಂದರೆ ಎ ಗಂಡಸಾತು. ಓಕೆ, ಇಲ್ಲೇನು ಹೇಳೋಣ? ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಫಾಲೋಡ್ ಅಂತ. ಇದ್ರೊಳಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಂಗಿಲ್ಲ ಅಂತ ಕೇಳೋಣ. ಎ ಎಂಬುದು ಸಿ ಯ ಮಗ ಅಂತ. ಎ ಎಂಬುದು ಸಿ ಮಗ ಆಗಂಗಿಲ್ಲ. ಎ ಎಂಬುದು ಸಿ ಯ ಹಳೆ ಆಗ್ತೈತಿ. ಹಂಗಾದ್ರೆ ಆನ್ಸರ್ ನಾಟ್ ಕರೆಕ್ಟ್ ಇದ್ದದಕ್ಕೆ ಏನು ಅದು ಆನ್ಸರ್ ಆಗ್ತೈತಿ. ಕ್ಯೂ ಈಸ್ ಅ ಮದರ್ ಆಫ್ ಎನ್. ಕ್ಯೂ ಎನ್ ಅದು ಮದರ್ ಐತಿ. ಹೌದು, ಕರೆಕ್ಟ್ ಐತಿ. ಯು ಈಸ್ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಆರ್. ಹೌದು, ಇದರ ಅವು ನಮ್ಮ ಅಪ್ಪ. ಅದಕ್ಕೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ತೈತಿ. ಹೌದು, ಕರೆಕ್ಟ್ ಐತಿ. ಸಿ ಇಸ್ ದ ಡಾಟರ್ ಆಫ್ ಕ್ಯೂ. ಸಿ ಕ್ಯೂದ ಡಾಟರ್ ಐತಿ. ಹೌದು, ಇವೆಲ್ಲ ಅಣ್ಣ ತಂಗಿ ಅಣ್ಣ ತಂಗಿಗಳ ಅಕ್ಕ ಅಣ್ಣ ತಂಗಿ ಅದಾವ. ಅದಕ್ಕಾಗಿ ಇದರದ್ದು ಕ್ಯೂ ಮದರ್ ಆಗ್ತೈತಿ. ಸಿ ಇದು ಮದರ್ ಆಗ್ತೈತಿ. ಸಿ ಕ್ಯೂದು ಡಾಟರ್ ಆಗ್ತೈತಿ. ನಾವು ಬಿಡಿಸಿದ ಕರೆಕ್ಟ್ ಐತಿ ಅಂದಂಗೆ ಆಯ್ತು. ಈಗ 5ನೇ ಕ್ವಶನ್ ನೋಡೋಣ. ಎನ್ದಿಂದ ಎಲ್ಗೆ ಹೋಗ್ಯಾನು? -2 ಮಾಡ್ಯಾನು. ಇಲ್ಲಿ -2 ಮಾಡ್ರಿ, ಜೆ ಬರಬೇಕು. ಆನಂತರ ಜೆದಾಗ -2 ಅಂದರೆ ಎಚ್ ಬರ್ತೈತಿ. ಕರೆಕ್ಟ್ ಐತಿ. ಓದಿಂದ ಕ್ಯೂಗೆ ಹೋಗ್ಯಾನು. ಓ 15 ಕ್ಯೂ 17 +2 ಮಾಡ್ಯಾನು. ಇಲ್ಲಿ +2 ಮಾಡ್ರಿ, ಎಸ್ ಬರಬೇಕು. ಆನಂತರ ಟಿದಿಂದ ಕ್ಯೂಗೆ ಹೋಗ್ಯಾನು ಅಂದ್ರೆ -3 ಮಾಡ್ಯಾನು. ಕ್ಯೂದಾಗ -3 ಮಾಡ್ರೆ ಏನು ಬರ್ಬೇಕು ನಮಗೆ? ಕ್ಯೂದಾಗ -3 ಮಾಡ್ರೆ ಕ್ಯೂ 17 -3 ಎನ್ 14 ಅದ್ರಾಗ ಮತ್ತು -3 ಮಾಡ್ರಿ, ಅವಾಗ ಕೆ ಬರ್ತೈತಿ. ಹಂಗಾದ್ರೆ ಎಸ್ ಎನ್ ಬರ್ತೈತಿ. ಹಂಗಾದ್ರೆ ಏನು ಬರ್ತೈತಿ ನಮಗೆ? ಜೆ ಎಸ್ ಎನ್. ಇಲ್ಲಿ ನೋಡಿ, ಜೆ ಎಸ್ ಎನ್. ಇಲ್ಲಿ ನೋಡಿ, ಜೆ ಎಸ್ ಎನ್. ಆನ್ಸರ್ ಇದಾಗತ್ತೆ.
ಓಕೆ, ಲವ್ ಆ್ಯಂಡ್ ಲೈಟ್ ಅನ್ನೋ ಕೋಡನ್ನು 513 ಅಂತ ತೋರ್ಸ್ಯಾನ. ಐ ಲವ್ ಶುಗರ್ ಅನ್ನೋದನ್ನ ಕೋಡನ್ನು 437 ಅಂತ ತೋರ್ಸ್ಯಾನ. ಶುಗರ್ ಆ್ಯಂಡ್ ಸ್ಪೈಸ್ ಅಂತ ಅದನ್ನು 614 ಅಂತ ಹೇಳ್ಯಾನ. ಹಂಗಾದ್ರೆ ಡಿಜಿಟ್ ಕೋಡ್ದಾಗ ಲವ್ದು ಏನಾಗ್ತೈತಿ ಅಂತ ಹೇಳ ನಾವೇನು ಮಾಡೋದು, ಈ ಲವ್ ಮತ್ತು ಈ ಲವ್ ಎಲ್ಲಿ ಐತಿ ನೋಡ್ರಿ, ಎಲ್ಲೆಲ್ಲಿ ಐತಿ, ಇವೆರಡ್ರೊಳಗೆ ಸೇಮ್ ಐತಿ, ಇವೆರಡ್ರೊಳಗೆ ಸೇಮ್ ಐತಿ. ಹಂಗಾಗಿ ನಾನು ಅವ್ರೊಳಗೆ ಕನ್ಕ್ಲೂಡ್ ಮಾಡ್ಕೋತೇನೆ, ಪಟ್ನ ಅವ್ರ ನಟ್ಟ ನೋಡ್ಕೋಬೇಕು. ಹಂಗಾದ್ರೆ ಇವತ್ರ ಕೋಡ್ಬೋದಾಗ ಚೆಕ್ ಮಾಡ್ಕೋಬೇಕು. ಓಕೆ, ಇದರ ಕೋಡ್ನಾಗ ಚೆಕ್ ಮಾಡ್ಕೊಂಡು ಈಗ ಏನು ಮಾಡೋಣ, ಇಲ್ಲೂ ಲವ್ ಐತಿ, ಇಲ್ಲೂ ಲವ್ ಐತಿ ಅಂದ್ರೆ ಹಂಗಾದ್ರೆ ಇವತ್ರೊಳಗೆ ಯಾವ್ಯಾವ ಸೇಮ್ ಅದಾವು ನೋಡೋಣ. ಇದ್ರೊಳಗೆ ಇವು ಮತ್ತು ಉಳಿದ್ಬಿಟ್ಟು ಆ್ಯಂಡ್ ಲೈಟ್ ಇದ್ರೊಳಗೆ ಯಾವ ಸೇಮೇ ಇಲ್ಲ, ಲವ್ ಒಂದೇ ಸೇಮ್ ಐತಿ. ಹಂಗಾದ್ರೆ ಇವು ಕೋಡ್ನಾಗ ಯಾವ ಸೇಮ್ ಅದಾವು, 437 513. ಹಂಗಾದ್ರೆ ಇದ್ರೊಳಗೆ 3 ಸೇಮ್ ಐತಿ, ಇಲ್ಲೂ 3 ಸೇಮ್ ಐತಿ. ಹಂಗಾದ್ರೆ ಲವ್க்கு ಕೋಡ್ ಏನಾಗ್ತೈತಿ, 3 ಆಗ್ತೈತಿ. ಈಗ ನೋಡ್ರಿ, ಇದನ್ನ ಮೊದಲು ಹೆಂಗೈತಿ, ಆನಂತರ ಫಸ್ಟ್ ಹಿಂಗೆ ಮಾಡಿಸ್ತಾನೆ, ಆನಂತರ ಈ ಕಡೆ ಮಾಡಿಸ್ತಾನೆ. ಅವಾಗ ನಮಗೆ ಇಲ್ಲಿದ್ದು ಸೇಮ್ ಇಲ್ಲೂ ಹಂಗೆ ಬರ್ತೈತಿ, ಸೇಮ್ ಡಯಾಗ್ರಾಮನ ಇಲ್ಲೇ ಬರ್ತೈತಿ. ಆನಂತರ ಇದರದ್ದು ರಿವರ್ಸ ಇಲ್ಲಿ ಬರ್ತೈತಿ. ಈಗ ಇದನ್ನು ಬಂತು, ಇದ್ರ ರಿವರ್ಸ್ ಬರ್ತೈತಿ. ಹಂಗಾದ್ರೆ ಇಲ್ಲಿ ಹಿಂಗೆ ಸಣ್ಣದು ಬರ್ತಂದ್ರೆ ಈ ಕಡೆ ಉದ್ದ ದೊಡ್ಡದಾಗ್ತೈತಿ, ಇಲ್ಲಿ ಸಣ್ಣದು ಬರ್ತೈತಿ, ಇಲ್ಲಿ ಗೆರಿ ಬಂತಂದ್ರೆ ಆನಂತರ ಮತ್ತೆ ಇಲ್ಲಿ ಸಣ್ಣದು ಬರ್ತೈತಿ, ಇಲ್ಲಿ ಉದ್ದ ಆಗ್ತೈತಿ, ಇಲ್ಲಿ ಸಣ್ಣದು ಬರ್ತೈತಿ. ಇದು ಡಯಾಗ್ರಾಮ್ ಬರ್ಬೇಕು ನಮಗೆ. ಹಂಗಾದ್ರೆ ಇಲ್ಲಿ ನೋಡ್ರಿ ಆನ್ಸರ್ ಅದು. ಇದು ತಪ್ಪೈತಿ, ಇದು ತಪ್ಪೈತಿ, ಇದಂತೂ ಬರೋದಿಲ್ಲ ಸೆಂಟ್ರದಾಗ. ಓಕೆ, ಈಗ ನಾನು ಇದನ್ನು ನೋಡ್ರಿ, ಸಮ್ ಪ್ಯಾನ್ಸ್ ಆರ್ ಬಿಗ್ಸ್ ಅಂತ ಹೇಳಿ, ಸಮ್ ಪ್ಯಾನ್ಸ್ ಆರ್ ಬಿಗ್ಸ್ ಅಂತ ಹೇಳಲ್ಲ, ನಾನು ಬರ್ಕೋತೀನಿ. ಪ್ಯಾನ್ ಅಂದರೆ ಎಪ್ ಅಂತ ಬರ್ಕೋತೀನಿ, ಎಪ್ ಎ ಅಂತ ಬರ್ಕೋತೀನಿ. ಮುಂದೆ ಏನೈತಿ ಫ್ಲ್ಯಾಟ್ ಅಂತ ಬರ್ಕೊಟ್ಟಾನ, ಹಾಗಾಗಿ ಪ್ಯಾನ್ ಅಂದರೆ ಎಪ್ ಎ ಅಂತ ಬರ್ಕೋತೀನಿ. ಅದನ್ನು ಇಷ್ಟು ಹಾಕಿ ಸಮ್ ಪ್ಯಾನ್ಸ್ ಆರ್ ಬಿಗ್ಸ್ ಅಂತ ಹೇಳಿ ಬಿಗ್ ಅನ್ನೋದನ್ನು ಇದ್ರೊಳಗೆ ಬರ್ಕೋತೀನಿ. ಈಗ ನೆಕ್ಸ್ಟ್ ನೋಡೋಣ, ಇಲ್ಲಿ ಏನು ಮಾಡ್ಯಾನ, ಆಲ್ ಬಿಗ್ಸ್ ಆರ್ ಕೋಟ್ಸ್ ಅಂತ ಹೇಳಿ, ಇವೆಲ್ಲ ಏನು ಬಿಗ್ ಅದಾವಲ್ಲ ಇವೆಲ್ಲ ಕೋಟ್ದಾಗ ಅದಾವು ಅಂತ ಹೇಳ್ತಾನೆ. ಕೋಟ್ ಅಂದರೆ ಸಿ ಬರ್ಕೋತಾನೆ. ಸಮ್ ಕೋಟ್ಸ್ ಆರ್ ಫ್ಲ್ಯಾಟ್ಸ್ ಅಂತ ಹೇಳಿ, ಇವಾಗ ಅದ್ರೊಳಗೆ ಸ್ವಲ್ಪ ಕೋಟ್ ಏನದಾವಲ್ಲ ಇವ ಫ್ಲ್ಯಾಟ್ ಅದಾವು ಅಂತ ಹೇಳ್ತಾನೆ. ಪಿ ಎಫ್ ಎಲ್ ಅಂತ ಬರ್ಕೋತಾನೆ. ಈಗ ಕನ್ಕ್ಲೂಷನ್ ನೋಡೋಣ. ಒಂದೇ ಕನ್ಕ್ಲೂಷನ್ ಏನಾಗೈತಿ, ಆಲ್ ಪ್ಯಾನ್ಸ್ ಆರ್ ಬಿಗ್ಸ್ ಅಂತ ಹೇಳ್ತಾನೆ. ಎಲ್ಲ ಪ್ಲ್ಯಾನ್ಸ್ ಅದಾವಲ್ಲ ಅವೆಲ್ಲ ಬಿಗ್ ಅದಾವು, ಆಲ್ ಪ್ಯಾನ್ಸ್ ಆರ್ ಬಿಗ್. ಇವೆಲ್ಲ ಪ್ಯಾನ್ ಏನದಾವು ಬಿಗ್ ಅದಾವು ಅಂತ ಹೇಳ್ತಾನೆ. ಬಟ್ ನಮಗೇನು ಕಾಣೈತಿ, ಸ್ವಲ್ಪ ಅದಾವು ಅಷ್ಟೇ, ಸ್ವಲ್ಪ ಅದಾವ ಅಂತ ಕಾಣೈತಿ. ಅದಕ್ಕಾಗಿ ಇದು ತಪ್ಪಾಗ್ತೈತಿ. ಸಮ್ ಕೋಟ್ಸ್ ಆರ್ ಬಿಗ್ಸ್ ಅಂತ ಹೇಳ್ತಾನೆ. ಇದ್ರಾಗ ಸ್ವಲ್ಪ ಕೋಟ ಬಿಗ್ ಅದಾವು ಅಂತ ಹೇಳ್ತಾನೆ. ಎಲ್ಲ ಬಿಗ್ ಕೋಟ್ದಾಗ ಅದಾವು, ಹಂಗಾದ್ರೆ ಸಮ್ ಕೋಟ್ಸ್ ಬಿಗ್ದಾಗ ಅದಾವು ಅಂದಂಗೆ ಅರ್ಥ. ಆನ್ಸರ್ ಕರೆಕ್ಟ್ ಆಗ್ತೈತಿ. ಸಮ್ ಫ್ಲ್ಯಾಟ್ಸ್ ಆರ್ ಕೋಟ್ಸ್ ಅಂತ ಹೇಳ್ತಾನೆ. ಹೌದು, ಇದ್ರಾಗ ಸ್ವಲ್ಪ ಫ್ಲ್ಯಾಟ್ಸ್ ಕೋಟ್ಸ್ ಅದಾವು, ಈ ಪಾಠ ಅದ್ರಾಗ ಐತಿ, ಅದಕ್ಕಾಗಿ ಮೂರನೇದು ಕರೆಕ್ಟ್ ಆಗ್ತೈತಿ. ಹಂಗಾದ್ರೆ ಆನ್ಸರ್ ಬೋತ್ ಕನ್ಕ್ಲೂಷನ್ 1, 2 and 3 ಫಾಲೋಸ್. ಆನ್ಸರ್ ಒಂದೇದಾಗ್ತದೆ. ಈಗ ನೆಕ್ಸ್ಟ್ ನೋಡ್ರಿ, ಇದು ಸೀರೀಸ್ ಐತಿ. 5 ರಿಂದ 9 ಗ್ಯಾಪ್ ಎಷ್ಟು ಬಂತು, 4 ಬಂತು. ಇಲ್ಲಿ ಎಷ್ಟು ಬರ ಐತಿ, 5 ರ 16 ಗ್ಯಾಪ್ ಬರ ಐತಿ. ಇಲ್ಲಿ ಎಷ್ಟು ಬರ ಐತಿ, 9 ರಾಗ 5 ಹೋದ್ರೆ 2, 9 ರಾಗ 2 ಹೋದ್ರೆ 7, 72 ಬಂತು. ಇಲ್ಲಿಂದ ಗ್ಯಾಪ್ ಎಷ್ಟು ಬರ ಐತಿ, 4 4 16, 16 4 8 ರಾಗ 7 ಇಲ್ಲಿ ನೋಡ್ರಿ, ಇದರ ನಡುವೆ ಗ್ಯಾಪ್ ಎಷ್ಟು ಬರ ಐತಿ, 16 ರಾಗ 4 ಹೋದ್ರೆ 12 ಬಂತು. 2 ರಾಗ 12 ರಾಗ 6 ಹೋದ್ರೆ 6 ಬಂತು. 7 ರಾಗ 2 ಹೋದ್ರೆ 5 ಬಂತು. ಬರ್ತಾ ಇಲ್ಲ, ಇಲ್ಲಿ ಬರ್ಕೊಂಡು ಮಾಡ್ತೀನಿ ತಡ್ರಿ. ಓಕೆ, ಈಗ ನೋಡ್ರಿ, 5, 9, 25, 97, 481. ಇದು ಇನ್ಕ್ರೀಸ್ ದೊಡ್ಡ ನಂಬರ್ ಬರೈತಿ. ನಾನು ಏನು ಮಾಡ್ತೀನಿ, ಈಗ ಇದನ್ನು 5 ಇಂಟು ಮಾಡ್ತೀನಿ, 5 ಇಂಟು 2 ಮಾಡ್ತೀನಿ. 5 ಇಂಟು 2 ಮಾಡಿದಾಗ 10 ಆಗ್ತೈತಿ. ಅದರ -1 ಮಾಡ್ತೀನಿ, ಅದು 9 ಬಂತು. ಓಕೆ, ಈಗ ಗ್ಯಾಪ್ ಬಂತು. ಈಗ ಇದ್ರ ನಡುವಿನ ಗ್ಯಾಪ 9 ಇಂಟು 3 ಮಾಡ್ತೇನೆ, ಯಾಕಂದ್ರೆ 25 ಐತಿಲ್ಲ. 9 ಇಂಟು 3 ಮಾಡಿದಾಗ 27 ಆಯ್ತು, -2 ಮಾಡ್ತೇನೆ. ಹಂಗಾದ್ರೆ ಇದ್ರ ನಡುವೆ ನೋಡ್ರಿ, 25 ಇಂಟು 4 ಮಾಡ್ತೇನೆ, ಅಂದ್ರೆ 100 ಆಗ್ತೈತಿ.
ನಾವು -3 ಮಾಡ್ತೇವೆ. ಇಲ್ಲಿ ಹಂಗಾದ್ರೆ ನಾ ಏನು ಮಾಡಬೇಕು, ಇಂಟು 5 ಮಾಡಬೇಕು, -4 ಮಾಡಬೇಕು. ಇಲ್ಲಿ ಏನಾಗ್ತೈತಿ, ಇಂಟು 6 ಮಾಡಬೇಕು, -5 ಮಾಡಬೇಕು. ಇಂಟು ಒಂದು ಹೆಚ್ಚಾಗ್ತೈತಿ, ಒಂದು ಮೈನಸ್ ಕಡಿಮೆ ಆಗ್ತೈತಿ. ಹಂಗಾದ್ರೆ ಇಲ್ಲಿ 6 ಒಂದಲೇ 6 ಇಂಟು ಮಾಡಿದಾಗ 6 ಬರ್ತೈತಿ. 6ರಾಗ -5 ತೆಗೆದ್ರೆ ಎಷ್ಟು ಬರ್ತೈತಿ, ಲಾಸ್ಟ್ಗೆ 1 ಬರ್ತೈತಿ. 1 ಬರೋದು ಯಾವುದು, ಇದು ಆನ್ಸರ್ ಪಕ್ಕ. ಇಷ್ಟು ಹಾಕಿಬಿಟ್ರು ಮುಗಿದೋದು, ನೀವು ಮಾಡಲಿಕ್ಕೆ ನಡೀತೈತಿ. ನೋಡಿರಿ ಪೂರ್ತಿ ಮಾಡಿ ತೋರಿಸ್ತೀನಿ. 481 ಇಂಟು 6 ಮಾಡಿರಿ. ಅದಕ್ಕೆ 6 4 24, 2 0 6 8 48, 6 1 6. ಇಲ್ಲೇ ಕೂಡಿಸ್ಬಿಟ್ಟು ನಾವು 8 8 8 -5 ಮಾಡಿರಿ. 2 8 8 1 ಮುಗೀತು. ಇಷ್ಟ ಬಂದಿಲ್ಲ. ಯೂನಿಟ್ ಡಿಜಿಟ್ ಮೆಥಡನ್ನು ಇಲ್ಲಿ ಫಾಲೋ ಮಾಡಿಸ್ಬೇಕು. ಈಗ ನೋಡಿರಿ, ಈಗ ಏನು ಮಾಡೋಣ, ಇಲ್ಲಿ ಇದು R ಐತಿ, ಇಲ್ಲಿ S ಐತಿ, M ಐತಿ. ಓಕೆ, ಏನು ಮಾಡೋಣ, ಕಂಟ್ರೋಲ್ M. ಓಕೆ, ಇದನ್ನು ನೋಡ್ರಿ, ಇವೆರಡು ಇಲ್ಲಿ ಬಂದವು. ಅನಂತರ ಇವೆರಡು ಇಲ್ಲಿ ಸೇಮ್ ಬಂದವು, ಎಲ್ಲ ಸೇಮ್ ಬಂದವು. ಹಾಗಾದ್ರೆ ನಂಗೆ ಇದು ಇಲ್ಲೇ ಬರ್ತೈತೆ ಅಂದಂಗೆ ಅರ್ಥ. ಇಲ್ಲಿ ಎರಡು ಸೇಮ್ ಬರ್ತಾವೆ ಅಂದಂಗೆ ಅರ್ಥ. ಹಾಗಾದ್ರೆ ಈಗ ನಾವು ಚೆಕ್ ಮಾಡೋಣ. ಓಕೆ, ಹಾಗಾದ್ರೆ ಇಂಥತ್ರ ಯಾವುದಾವು, ಇಲ್ಲೊಂದೈತಿ, 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 ಇಲ್ಲೊಂದೈತಿ. ಹಾಗಾದ್ರೆ ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಮುಗೀತು, 2 ಆಪ್ಷನ್ ಹೋದು. ಈಗ 2 ಆಪ್ಷನ್ದಾಗ ಹೋಗೋದು. ಓಕೆ, ಈಗ ಇಲ್ಲಿ ನೋಡ್ರಿ, 6 ಐತಿ, ಇಲ್ಲಿ 6 ಕಾಣಿಸ್ತಿಲ್ಲ. ಇದು ಈ ಕಡೆ ಬಂದೈತೆ, ಶಿಫ್ಟ್ ಆಗೈತೆ, ಇದು ಈ ಕಡೆ ಶಿಫ್ಟ್ ಆಗೈತಿ. ಆನಂತರ ಇದು ಎಲ್ಲಿ ಬಂದೈತಿ, ಇಲ್ಲಿ ಶಿಫ್ಟ್ ಆಗೈತಿ. ಆನಂತರ ಇದೇನೈತಿ, ಇಲ್ಲಿ ಶಿಫ್ಟ್ ಆಗೈತಿ. ಆನಂತರ ಇಲ್ಲಿ ಹೊಸದ ಒಂದು ನಂಬರ್ ಬಂದೈತಿ. ಓಕೆ, ಈಗೇನು ಮಾಡೋಣ, ಇದೇನಾಗೈತಿ ನೋಡ್ರಿ, ಇದು ಈ ಕಡೆ ಶಿಫ್ಟ್ ಆಗೈತಿ ಇದ್ರೊಳಗೆ. ಆನಂತರ ಇದು ಇಲ್ಲಿ ಶಿಫ್ಟ್ ಆಗೈತಿ ನಡುವಿಂದ. ಆನಂತರ ಮತ್ತೆ ಏನಾಗೈತಿ, ಇದು ಇಲ್ಲಿ ಬಂದಾಗ, ಆನಂತರ ಮತ್ತೆ S ಇದ್ದದ ಇಲ್ಲಿ ಬಂದೈತಿ, S ಇದ್ದದ ಇಲ್ಲಿ ನಡುವೆ ಬಂದೈತಿ. ಹಂಗಾದ್ರೆ ಇದು ಹಿಂಗೆ ಶಿಫ್ಟ್ ಹಾಕೋತ ಹೋಗ್ಯಾವ. ಇದು ಇಲ್ಲಿ ಬಂದೈತಿ, M ಇದ್ದದ್ದು ಇಲ್ಲಿ ಬಂದೈತಿಲ್ಲ. ಓಕೆ, ಈಗ ನಮಗೆ ಏನು ಮಾಡಬೇಕು, ಈಗ ಇದೇನಾಗ್ತೈತಿ, ಇಲ್ಲಿ S ಇದ್ದದ ಇಲ್ಲಿ ಬಂದೈತಿ, ಇದ್ದದ್ದು ಇಲ್ಲಿ ಬಂದೈತಿ. ಈಗ ಇದು ಇಲ್ಲಿ ಹೋಗ್ಬೇಕು, ಚೌಕ, ಇದು ಫಾರ್ಮ್ ಆತ. ಅಂದರೆ ಈ ಫಾರ್ಮ ಒಮ್ಮೆ ಮ್ಯಾಲೆ ಒಮ್ಮೆ ಕೆಳಗಾಗತ್ತೆ. ಹಾಗಾದ್ರೆ ನಮ್ಗೆ ನೆಕ್ಸ್ಟ್ ಅದು ಏನು ಮಾಡ್ಬೇಕು, ಈಗ ಮೇಲಿಂದ ಮಾಡ್ಕೋಬೇಕು ನಾವು. ಈ ಪ್ಯಾಟ್ರನ್ ಇಲ್ಲಿ ಫಾಲೋ ಆಗ್ತೈತಿ. ಹಂಗಾದ್ರೆ ಈಗ ನಾವು ಚೌಕನ ಇಲ್ಲಿ ಕಳಿಸ್ಬೇಕು. ಅಂದರೆ ಇಲ್ಲಿ ಚೌಕ ಬತ್ತು, ಚೌಕನ ಇಲ್ಲಿ ಕಳಿಸೋದು, ಇದು ಇಲ್ಲಿ ಬರ್ತೈತಿ. ಅಂದರೆ ನಡುವೆ ಗುರುತು ಬರ್ತೈತಿ. ಹಂಗಾದ್ರೆ ಆನಂತರ ಇಲ್ಲಿದ್ದ ಇಲ್ಲಿ ಬರ್ತೈತಿ, ಅಂದರೆ ಇಲ್ಲಿ ಶೇ ಬರ್ತೈತಿ. ಅಂದರೆ ಇದು ಯಾವುದೈತಿ, ಇಲ್ಲಿ ಚೌಕ ಐತಿ, ಇಲ್ಲಿ ಬಾಣ ಬರ್ತೈತಿ, ಇಲ್ಲಿ ತ್ರಿಭುಜ ಬಂದೈತಿ, ಇದು ಕ್ಯಾನ್ಸಲ್ ಆಗ್ತೈತಿ. ಹಂಗಾದ್ರೆ ಆನ್ಸರ್ 2ನೇ. ಓಕೆ, 6 18 18 2 36, O 15 15 2 30, E 10 ಇಷ್ಟ ಐತಿ. L 12 12 20 ಇಂಟು 2 24 ಆಗುತ್ತೆ. I 9 18 ಆಯ್ತು. L 12 ಅಂದ್ರೆ 24 ಆಯ್ತು. Y ಅಂದ್ರೆ 25 25 ಇಂಟು 2 50 ಆಗ್ತೈತಿ. ಇಲ್ಲಿ ಆನ್ಸರ್ ಮುಗಿತು, ಇಷ್ಟೇ. ಓಕೆ, LEAV LEAR LEP P ಅಂದ್ರೆ ಇದು ಬರ್ತೈತಿ. ಫಸ್ಟ್ 3 ಬಂತು, ಆನಂತರ P ಅಂತಲೇ S ಆಯಿತು, P ಅಂತಲೇ R ಬರ್ತೈತಿ. R ಅಂದ್ರೆ 2 ಬಂತು, R ಅಂತಲೇ S ಬರಬೇಕು, S E ಬರ್ತೈತಿ. 3 2 4 ಬಂತು, ಆನಂತರ ಮತ್ತೆ S ಬರ್ತೈತಿ, 5 ಬಂತು, ಆನಂತರ 1 ಬಂತು. 3 2 4 1 3 2 4 1 5 1. ಓಕೆ, ಆನ್ಸರ್ 4 ಆಯಿತು. ಓಕೆ, ಇಲ್ಲಿ ಏನು ಮಾಡೋದು, ಇಲ್ಲಿ ಸಣ್ಣದು ಬರಬೇಕು. ಸಣ್ಣದು ಬರ್ಬೇಕಂದ್ರೆ ಇದು ಡಿವೈಡ್ ಆಗಬೇಕು. ಇಲ್ಲಿ ಇದು ಡಿವೈಡೆಡ್ ಬೈ ಬರ್ಬೇಕಂದ್ರೆ ಇಲ್ಲಿ ಡಿವೈಡೆಡ್ ಬೈ ಬರಬೇಕು. ಹಾಗಾದ್ರೆ ಎಲ್ಲಿ 1ನೇದು 2ನೇದು 3ನೇ ಪ್ಲೇಸ್ನಾಗ ಎಲ್ಲಿ ಡಿವೈಡೆಡ್ ಐತಿ, 1 2 3 ಫಸ್ಟ್ಗೆ ಡಿವೈಡೆಡ್ ಬೈ ಐತಿ, ಮತ್ತೆ ಎಲ್ಲಿ ಇಲ್ಲ. ಹಾಗಾದ್ರೆ ಇದನ್ನ ಹಾಕಿ ನೋಡೋದು. 7 ಐತಿ,
ಒಟ್ಟು ಇದು ಭಾಳ ದೊಡ್ಡ ನಂಬರ್ ಅದು ಸಣ್ಣ ಮಾಡ್ಕೋಬೇಕು ನಾವು. ಅದಕ್ಕಾಗಿ ನಾನು 7 ಇದ್ದದ್ದು 7 ಇಂಟು 10 ಆಯ್ತು = 280 ಡಿವೈಡೆಡ್ ಬೈ 2. ಆನಂತರ ಪ್ಲಸ್ 10 ಮೈನಸ್ 80. ಇಲ್ಲೇನು ಸಂಬಂಧ ಬರೋಂಗಿಲ್ಲ, ಬಟ್ ನಾವು ಫಸ್ಟ್ಗೆ ಏನು ಮಾಡಿ ದೊಡ್ಡ ನಂಬರ್ ಯಾವ ಇರ್ತಾವೆ ಅಲ್ಲಿ ಡಿವೈಡ್ ಮಾಡೋಕೆ ಟ್ರೈ ಮಾಡಿರಿ ಯಾವಾಗಲೂ. ಅದೇ ಡಿವೈಡನ್ನು ಆಗೋ ಚಾನ್ಸಸ್ ಭಾಳ ಇದೆ. 2 ಒಂದಲೇ 2 ಎಷ್ಟರಲ್ಲಿ ಹೋಗ್ತೈತಿ, 2 14 140 ಬಂತು, ಇಲ್ಲಿ 70 ಬಂತು = 80. 10 ತೆಗೆದ್ರೆ 70 ತೆಗಿಬೇಕು, 70 ತೆಗಿಬೇಕಂದ್ರೆ ಇಲ್ಲೂ 70 ಬರ್ತೈತೆ ಆನ್ಸರ್. ಅಂದ್ರೆ ನಮ್ಗೆ ಒಂದೇದ ಕರೆಕ್ಟ್ ಐತೆ ಅಂತ ಅರ್ಥ. ಓಕೆ, ಇಲ್ಲಿ ಎಕ್ಸ್ ಇದ್ದದ್ದು ಎಕ್ಸ್ ಚೇಂಜ್ ಆಗಂಗಿಲ್ಲ, ಕೆ ಇದ್ದದ್ದು ಈ ಕಡೆ ಮುಖ ಆಗಂಗಿಲ್ಲ, ಹೋಯ್ತು. ಕೆ ಇದ್ದದ್ದು ಹೆಂಗೆ ಮುಖ ಇರ್ತದೆ ಹಂಗೆ ಇರ್ತದೆ. ಅನಂತರ ಇದು 4 ಚೇಂಜಸ್ ಆಗಬೇಕು. ಮೇಲಿದ್ದು ಕೆಳಗಿದ್ದು ಮೇಲೆ ಹೋಗ್ಬೇಕು, ಇದು ತಪ್ಪು. ಆನಂತರ ಇಲ್ಲಿ 3 ಇಲ್ಲಿ 3 ಈ ಕಡೆ ಮುಖ ಐತಂದ್ರೆ ತಳ ಬಂದವು ಈ ಕಡೆ ಮುರ್ತೈತಿ. ಇದು ಕಡೆ ಮುಖ ಆಗಂಗಿಲ್ಲ, ಅದಕ್ಕೆ ಇದು ಕ್ಯಾನ್ಸಲ್ ಆಗ್ತೈತಿ, ಇದು ಕರೆಕ್ಟ್ ಆಗ್ತೈತಿ. ಈಗ ನೋಡ್ರಿ ಎಷ್ಟು ಮಂದಿ ಇದಾರೋ ಅರೌಂಡ್ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಸೆಂಟರ್ 6 ಮಂದಿ ಇದಾರು. 6 ಮಂದಿ ಗೆರೆ ಹಾಕ್ಕೊಳ್ರಿ. 1 2 3 4 5 6. A is the immediate neighbor of C. A is the immediate left of C. C in left and A ಅದನ್ನು ಅಂದರೆ E sits third to the right of D ಅಂತ. E sits third to the right of D ಆಯ್ತಾ. ಅನಂತರ D is an immediate neighbor of C ಅಂತ. ಹಾಗಾದ್ರೆ ಇಲ್ಲೇ ಬಂತಿದ್ದು A ಆಗಂತಲೇ C ಬಂತು, C ಆಗಂತಲೇ D ಬಂತು, 2 ಬಿಟ್ಟು E ಬಂತು. ಹಾಗಾದ್ರೆ ನಾನು ಬರ್ಕೊಂಡು ಬಿಡ್ತೀನಿ. ಇಲ್ಲಿ A ಬಂತು, C ಬಂತು, D ಬಂತು, 2 ಬಿಟ್ಟು E ಬಂತು. ಅನಂತರ ಮುಂದೆ B is an immediate neighbor of both E and F. E ಮತ್ತು F ನಡುವೆ B ಇದಾನು. ಹಾಗಾದ್ರೆ ಇಲ್ಲಿ B ಬಂದ, ಇಲ್ಲಿ F ಬಂದ, ಮುಗಿತೈತೆ ಅಷ್ಟೆ. E ಮತ್ತು F ನಡುವೆ B ಇದಾನ ಅನ್ನಂಗೆ ಆಗುತ್ತೆ. B ನಡುವೆ ಬಂದಿಲ್ಲ. Who sits to the immediate right of F. F ರೈಟ್ ಯಾರು ಕುಂತಾರೋ B ಕುಂತಾನೋ. ಆನ್ಸರ್ B. ಓಕೆ, ಈಗ 8 ಇಲ್ಲಿ ಬಂತೈತಿ. ಹಂಗಾದ್ರೆ ಯಾವ್ದು ಮಾಡಬೇಕು? ಇಲ್ಲಿ 16 ಇದೆ, ಕಟ್ತಾ ಹೋಗ್ತೈತಿ. ಇದನ್ನು ಡಿವೈಡೆಡ್ ಬೈ ಚೇಂಜ್ ಮಾಡ್ರೆ ಕಟ್ತಾ ಹೋಗಂಗಿಲ್ಲ. ಇಂಟು ಇಲ್ಲಿ ಬರ್ತಂದ್ರೆ ಭಾಳ ನಂಬರ್ ದೊಡ್ಡದಾಗಕ್ಕಾಯ್ತು. ಮತ್ತು 16 ಡಿವೈಡ್ ಬೈ 5 ಆಗ್ತೈತಿ, ಅದು ಕಟ್ತಾ ಹೋಗಂಗಿಲ್ಲ. ನಾನೇನು ಮಾಡಬೇಕು? ಇದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ಡಿವೈಡೆಡ್ ಬೈ ಇಲ್ಲಿ ಬರ್ತಂದ್ರೆ ಇದು ಡಿವೈಡೆಡ್ ಬೈ ಚೇಂಜ್ ಆಗಂಗಿಲ್ಲ. ಇಲ್ಲಿ ಡಿವೈಡೆಡ್ ಬೈ ಬರ್ತಂದ್ರೆ ಅದು ಆಗಂಗಿಲ್ಲ. ಹಾಗಾದ್ರೆ ನಾನು ಇವು 2 ಉಳಿತಾವೆ ಚಾನ್ಸಸ್. ಪ್ಲಸ್ ಮೈನಸ್ದಾಗ ಚೇಂಜ್ ಮಾಡಬೇಕು. ಅಂದರೆ 124 ಪ್ಲಸ್ 8 ಮೈನಸ್ 96 ಡಿವೈಡೆಡ್ ಬೈ 16 ಇಂಟು 20. 16 ಒಂದಲೇ 16 ಇಲ್ಲಿ 132 ಆಗ್ತೈತಿ. ಮೈನಸ್ 25 100 ಆಗ್ತೈತಿ. 16 6 96 ಅಲ್ಲ, ಸಾರಿ 16 6 96. ಹಂಗಾದ್ರೆ 26 120 ಆಗುತ್ತೆ. ಇದು 120 ಆಗುತ್ತೆ. ಒಂದು ನಿಮಿಷ. ಇದು 6 ಹೋಗ್ತೈತಿ. 16 96, 26 120. ಎಷ್ಟು ಉಳಿತು? 12 ಉಳಿತು. ಆನ್ಸರ್ ಇಲ್ಲಿ 12 ಐತಿ. ಆನ್ಸರ್ ಕರೆಕ್ಟ್ ಐತಿ, ನಾವು ಚೂಸ್ ಮಾಡಿದ್ದ. ಅದಕ್ಕಾಗಿ ನೆಕ್ಸ್ಟ್ ನೋಡೋಣ. ಈಗ ನೋಡ್ರಿ, ಇಲ್ಲೇನು ಹೇಳೋಣ, ಇದು 6 ಮಂದಿ ಸಿಟ್ಟಿಂಗ್ ಸರ್ಕ್ಯುಲರ್ದಾಗ ಒಂದು ಕುಣಿಸಲು ನಡೆದಿದ್ದು ನಾವು. ಆನಂತರ ದೇ ಆರ್ ಸಿಟ್ಟಿಂಗ್ ಇನ್ ಪಿ ಕ್ಯೂ ಆರ್ ಎಸ್. P is the immediate neighbor of T and S. P is the immediate neighbor of T and S. Okay, S is sitting to the immediate left of Q. Q ಲೆಫ್ಟನ್ನು S ಕೂತಾನ. ನಾನು ಈ ಕಡೆ ತೊಗೊಂಡ್ರೆ ಇದು ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಓಕೆ, ಆನಂತರ U is sitting to the immediate right of Q ಅಂತ. U is sitting to the ಇದ್ರ ರೈಟ, Q ರೈಟ, U ಕುಂತಾನ. ಆನಂತರ R is the immediate right of U and T ಅಂತ. ಈಗ 5 ಮಂದಿ ಕುಂತ್ರೆ ಇನ್ನೊಬ್ಬನ ಕುಣಿಸ್ಬೇಕು. R is the immediate neighbor of U and T ಅಂತ. ಇಲ್ಲಿ R ಬಂದಂದ್ರೆ ಇಲ್ಲಿ T ಇದಾನು. ಓಕೆ, ಇಲ್ಲಿ T ಇದಾನು, ಇಲ್ಲಿ R ಐತಿ. ಅಂದರೆ ಇವೆರಡು ಕೂಡ್ತಾವೆ, ಸರ್ಕ್ಯುಲರ್ದಾಗ ಕುಂತಾರು. ಮುಗೀತು ನಮ್ದು ಇಲ್ಲೇ ಲೆಕ್ಕನ ಮುಗೀತು. ಹೂ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ T. ಇಮಿಡಿಯೇಟ್ ರೈಟ್ ಆಫ್ T ಯಾರು ಕೂತಾರೋ ಅಂತ ಕೇಳ್ತಾನೆ. ಇಮಿಡಿಯೇಟ್ ರೈಟ್ T ಇಲ್ಲಿದಾನು, ಇದರ ರೈಟ್ ಯಾರು ಕೂತಾನೋ? P ಕೂತಾನು. ಆನ್ಸರ್ P, ಡಿ ಆನ್ಸರ್. ಇಷ್ಟೇ.
ಹಿಂಗೆ ಬಿಡಿಸ್ಬೇಕು ನೀವು ಎಕ್ಸಾಮ್ದಾಗ, ಅಂದರೆ ನಾವು ಜಲ್ದಿ ಕವರ್ ಮಾಡ್ಕೋತಾರೆ. ಓಕೆ, ಎಪ್ಪದಿಂದ ಏಕ್ ಹೋಗ್ಯಾನ, ಸಾರಿ ಎಪ್ಪದಿಂದ ಏಕ್ ಹೋಗಿಲ್ಲ, ಇಲ್ಲೇ ಚೇಂಜ್ ಮಾಡ್ಕೊಂಡು ನಾನು ನೋಡ್ರಿ ಗೊತ್ತಾಗ್ತೈತೆ ನಿಮಗೆ. ಓಕೆ, ಈಗ ಬರೀತೀನಿ ನಾನು ಎ ಎಫ್ ಎ ಸಿ ಟಿ ಒ ಆರ್ ವೈ ಐತಿ. ಅದನ್ನು ಏನು ಬರ್ದಾನು, ಎ ಮತ್ತು ಎಫ್ ಬರ್ದಾನು, ಟಿ ಸಿ ಬರ್ದಾನು, ನಂತರ ವೈ ಆರ್ ಓ ಅಂತ ಬರ್ದಾನು. ಇದನ್ನು ಇಲ್ಲೇ ಚೇಂಜ್ ಮಾಡ್ಕೊಂಡು ನಂತರ ಇದು ಇಲ್ಲೇ ಚೇಂಜ್ ಆಗೈತಿ, ಇದು ಇಲ್ಲಿ ಬಂದೈತಿ, ಇದು ಇಲ್ಲಿ ಬಂದೈತಿ. ನಂತರ ಇದು ಇದಕ್ಕಿದ್ದಂಗೆ ಐತಿ. ಹಂಗಾದ್ರೆ ನಾವು ಇದನ್ನು ಚೇಂಜ್ ಮಾಡೋಣ. ಈಗ ಇದು ಇಲ್ಲಿ ಬರ್ತೈತಿ, ಇದು ಇಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತಿ. ಅಂದರೆ ಇಲ್ಲಿ ಎನ್ ಬಂತು, ಐ ಬಂತು, ಎ ಬಂತು, ಎನ್ ಐ ಎ ಬರ್ಬೇಕು ಇಲ್ಲಿ ಲಾಸ್ಟಕ್ಕೆ. ಎನ್ ಐ ಎ ಫಸ್ಟ್ಗೆ ಐತಿ, ಮತ್ತೆ ಇಲ್ಲಿ ಇಲ್ಲ, ಅದಕ್ಕೆ ಆನ್ಸರ್ ಇದಾಗುತ್ತೆ. ಓಕೆ, ಇದು ಹೆಂಗೆ ಮಾಡ್ಯಾನು, ಲಾಸ್ಟ್ ಕ್ವಶನ್ ಪೇಪರ್ದು ಹಿಂಗೆ ಬಿಡಿಸಿದ್ನಿ ಅನ್ಸಾಯ್ತು. ಹಿಂಗೆ ಇರ್ತದೆ ಕ್ವಶನ್ ಪೇಪರ್ 19ನೇ ಸೆಟ್ನಾಗ ಸೇಮ್ ಹಿಂಗೆ ಬಿಡಿಸಿದಂಗೆ ಅನ್ಸಾಯ್ತು ನನಗೆ. ಅದು ಸೇಮನ್ನು ಫಾಲೋ ಆಗ್ತಿರ್ಬೋದು. ಇದು ಹೆಂಗಂದ್ರೆ 6 × 9 ಮಾಡಿರಿ, 9 × 54. ಇಲ್ಲಿ ಇಂಟು ಎಷ್ಟು ಮಾಡಿದಾಗ ಬರ್ತೈತಿ, 4 ಲಾಸ್ಟಕ್ಕೆ, 4 × 24, 4ಕ್ಕೆ 6 ಇಂಟು ಮಾಡಿದಾಗ 4 ಬರ್ತೈತಿ. ಹಂಗಂದ್ರೆ ಇಂಟು 6 ಮಾಡಿರಿ, 6 5 30, 300 ಆಯ್ತು. 4 × 24 ಪ್ಲಸ್ 24, ಹಂಗಾದ್ರೆ 324 ಬಂತು. ಹಂಗಾದ್ರೆ ಇದು ಒಂದನೇ ಫಾಲೋ ಆಯ್ತು. 5 × 8 ಮಾಡಿರಿ, 5 × 8 40 ಇಂಟು 6 ಮಾಡಿರಿ, 6 4 24, ಸಾರಿ 6 4 24, 6 4 24 0 ತಂದಿಟ್ರೆ ಹಂಗಾದ್ರೆ ಇದು ಫಾಲೋ ಆಯ್ತು. ಹಂಗಾದ್ರೆ ಇದನ್ನು ನೋಡೋಣ. ಈಗ 10 × 6 ಮಾಡಿರಿ, 60 ಇಂಟು 6 ಮಾಡಿರಿ, 36 ಬಂತು. ಅಂದರೆ 360 ಬಂತು. ಆನ್ಸರ್ ಒಂದನೇದು ಕರೆಕ್ಟ್ ಐತಿ. ಓಕೆ, ಈಗ ಇದರೊಳಗೆ ಚೇಂಜ್ ಏನೈತಿ ನೋಡ್ರಿ, ಇಲ್ಲಿ ಎಂಬೆಡೆಡ್ ಫಿಗರ್ ಕಂಡು ಹಿಡಿಬೇಕು. ಎಂಬೆಡೆಡ್ ಫಿಗರ್ದಾಗ ಇದು ಸೇಮ್ ಇದ್ದದ್ದು ಇಲ್ಲಿ ಐತೆ, ಹಿಂಗೆ ಗೆರೆ ಐತಿ, ಇಲ್ಲಿ ಡಬಲ್ ಗೆರೆ ಇದಾವೆ, ಬಟ್ ಇದು ಫಾಲೋ ಆಗಂಗಿಲ್ಲ, ಇದು ಅಲ್ಲಿಲ್ಲ. ನಂತರ ಈ 3 ಗೆರೆ ಇದ್ದದ್ದು ಎಲ್ಲಿ ಐತಿ, ಇದು ಎಲ್ಲಿಯೂ ಕಾಣಿಸ್ತಿಲ್ಲ. ಅಂದ್ರೆ ಇದು ಹಿಂಗೆ ಎಲ್ಲೆಲ್ಲಿ ಬರುತ್ತಾ, ಇಲ್ಲ ಇದು ಫಸ್ಟ್ ಐತಿ ನೋಡ್ರಿ, ಈ ಜಾಗದಾಗ ಐತಿ, ಅದು ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಫಸ್ಟ್ಗೆ ಏನು ತೋರ್ಸಾಯ್ತಿಲ್ಲ, ಲಾಸ್ಟದ ಇದು ತೋರ್ಸಾಗ್ತೈತಿ. ಹಂಗಾದ್ರೆ ಲಾಸ್ಟದ ಆನ್ಸರ್ ಆಗುತ್ತೆ. ಓಕೆ, ಈ 20ನೇ ಕ್ವಶನ್ ಪೇಪರ್ ಪೂರ್ತಿ ಸೆಟ್ ನಾನು ಮುಗಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರಿಗೂ ತಿಳಿದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.